ನಾವು ಮನೇಲಿ ಎಷ್ಟೇ ರುಚಿಯಾಗಿ ಅಡುಗೆ ಮಾಡಿದ್ರೂ ಮಕ್ಕಳಿಗೆಲ್ಲ ಹೊರಗಿನ ಊಟನೇ ಜಾಸ್ತಿ ಇಷ್ಟ ಆಗುತ್ತೆ. ಹೊರಗಡೆ ಅಂಗಡಿಯಲ್ಲಿ ಸಿಗುವಂಥದ್ದು ಅಥವಾ ಹೋಟ್ಲಲ್ಲಿ ತಿನ್ನುವಂಥದ್ದು ಮನೆಯಲ್ಲೇ ಶುಭ್ರವಾಗಿ ಶುಚಿಯಾಗಿ ಮಾಡಿಕೊಟ್ರೂ ಮಕ್ಕಳಿಗೆ ಇಷ್ಟ ಆಗಲ್ಲ. ಅದೇನು ಹೊರಗಡೆ ಫುಡ್ಡಲ್ಲಿ ಅಂತ ಮ್ಯಾಜಿಕ್ ಇರುತ್ತೋ ಗೊತ್ತಿಲ್ಲ. ಸಮನ್ವಿಗಂತೂ ಹೇಳ್ತಾ ಇರ್ತೀನಿ, ಅವಳೇ ಕ್ಯಾಟಗರೈಸ್ ಮಾಡಿಬಿಡ್ತಾಳೆ ಜಂಕ್ ಫುಡ್ ಯಾವುದು, ಹೆಲ್ದಿ ಫುಡ್ ಯಾವುದು ಅಂತ. ಆದ್ರೂ ಹೊರಗೆ ಹೋದಾಗ ಜಂಕ್ ಫುಡ್ ಬೇಕೇ ಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಹೊರಗಿನ ಊಟ ಕೊಡದೇ ಇರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೂ ಈಗಿನ ಕಾಲದಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಹೊರಗಡೆ ನೋಡ್ತಾರೆ, ತೀರಾ ಅವಾಯ್ಡ್ ಮಾಡೋದಕ್ಕೂ ಆಗಲ್ಲ. ಹಂಗೆ ಮಾಡಿದ್ರೆ ಏನು ಗೊತ್ತಾ, ಮಕ್ಕಳಿಗೆ ಒಂಥರ ಬೇರೆ ಮಕ್ಕಳ ಮಧ್ಯೆ ಅಯ್ಯೋ ನಾವೇನೋ ಔಟ್ಡೇಟೆಡ್ ಏನೋ ಅನ್ನೋ ಒಂದು ಫೀಲಿಂಗ್ ಬರೋಕ್ಕೆ ಶುರುವಾಗಿ ಹೋಗುತ್ತೆ. ಹಾಗಾಗಿ ಯಾವಾಗಲಾದರೂ ಒಂದ್ಸಲಿ ಹೊರಗಿನ ಊಟ ಕೊಟ್ಟು ಮಿಕ್ಕಿದ್ದೆಲ್ಲ ಮನೆಯಲ್ಲಿ ಆರೋಗ್ಯವಾದ ಊಟ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ನಿಮಗೆಲ್ಲ ಏನು ಅನಿಸುತ್ತೆ? ತೀರಾ ಹೊರಗಿನ ಊಟ ಕೊಡ್ದಂಗೆ ಸ್ಟ್ರಿಕ್ಟಾಗಿ ಮಕ್ಕಳನ್ನ ಬೆಳೆಸಬೇಕು, ಅಥವಾ ಆಗೊಂದ್ಸಲಿ ಈಗೊಂದ್ಸಲಿ ಕೊಟ್ಟರೆ ಇಮ್ಯೂನ್ ಸಿಸ್ಟಮ್ ಅದಕ್ಕೆ ಕೂಡ ಅಡ್ಜಸ್ಟ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಮಾಡ್ಕೋಬೇಕು? ಏನು ಅನ್ಸುತ್ತೆ ಅಂತ ತಪ್ಪದಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಸರಿನಾ?